ಹದಗೆಟ್ಟಿರುವಂತದ್ದು ನಾನು ಯಾವತ್ತೂ ನೋಡಿಲ್ಲ. ವಿಶೇಷವಾಗಿ ಕಾನೂನು ಸುವ್ಯವಸ್ಥೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ದಿನನಿತ್ಯ ನಡೆಯುತ್ತಂತ ವಿದ್ಯಮಾನ ರಾಜ್ಯದಲ್ಲಿ. ಒಂದು ಕಡೆಯಿಂದ ಮಹಿಳೆಯರ ಮೇಲೆ ಅತ್ಯಾಚಾರ, ಒಂದು ST ಮಹಿಳೆಯನ್ನ ಅವರ ಮಗ ಏನೋ ಬೇರೆ ಮದುವೆ ಆದ ಅಂತ ಹೇಳಿ ಅವರನ್ನ ಕಂಬಕ್ಕೆ ಕಟ್ಟಿ ವಿವಸ್ತ್ರವನ್ನು ಮಾಡಿ ಅವರನ್ನ ಮೆರವಣಿಗೆ ಮಾಡಿ ಅವರಿಗೆ ಕೊಡುವಂತ ಆ ಒಂದು ಹಿಂಸೆ, ಅದನ್ನ ಸಾಮಾನ್ಯ ಮನುಷ್ಯ ಖಂಡಿತವಾಗಿ ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ರಾಜ್ಯದಲ್ಲಿ ಯಾರಿಗೂ ಯಾರು ಕ್ಯಾರಿ ಇಲ್ಲ. ಯಾಕೆಂದ್ರೆ ಸಿದ್ದರಾಮಯ್ಯರ ಕುರ್ಚಿಯಲ್ಲಿ ಅಲಗಾಡ್ತದೆ ಅಂತ ಆ ಕುರ್ಚಿ ಹಿಂದೆ ಕೂತಿದ್ದಾರೆ. ನಮ್ಮ ಶಿವಕುಮಾರರು ಅವರಿಗೆ ರಾಜ್ಯದ ಆಡಳಿತವೇ ಬೇಡ, ನನಗೆ ಏನಾದ್ರೂ ಮುಂದೆ ಒಂದಿನ ಸಿದ್ದರಾಮಯ್ಯರ ಅನ್ನು ಕೆಳಗಿಳಿಸುವಂತದ್ದು. ಇದರ ಜೊತೆಯಲ್ಲಿ ಪರಮೇಶ್ವರರ ಒಂದು ರೀತಿಯ ಹೋರಾಟ ಆ ಸ್ಥಾನಕ್ಕಾಗಿ. ಆದ ಕಾರಣ ಕಾನೂನು ಸುವ್ಯವಸ್ಥೆಗೆ ಎಲ್ಲಿ ಇಲ್ಲ ನೋಡಿ. ಭ್ರೂಣ ಹತ್ಯೆದ್ದು ಈಗಾಗಲೇ ಗೀತಾ ವಿವೇಕಾನಂದರು ಹೇಳಿದ್ರು, ಒಂದು ಹಾಸ್ಪಿಟಲ್ ಈ ರೀತಿಯ ಕಾರ್ಯಾಚರಣೆ ಮಾಡುವಂತದ್ದನ್ನ ಸ್ವಯಂ ಒಪ್ಪಿಕೊಂಡ ಮೇಲೆ ಕೂಡ ಅದರ ಮೇಲೆ ಕಾರ್ಯ ಆಗ್ತಾ ಇಲ್ಲ. ಹೇಳಿ ಕೇಳಿ ನಾವು ಬೆಳಗಾಂನಲ್ಲಿ ಬಂಧನ ಮಾಡಿದ್ದೇವೆ ಅಂತ ಹೇಳಿದ್ರು. ಒಂದು ಬಂಧನ ಮಾಡೋದು ದೊಡ್ಡ ಸಂಗತಿ ಅಲ್ಲ. ಇವರ ಇಂಟೆಲಿಜೆನ್ಸ್ ಎಲ್ಲಿ ಹೋಗಿತ್ತು? ಈ ರೀತಿಯ ಕೆಲಸ ಮಾಡಬೇಕಾದಕ್ಕೆ ಪೂರ್ವ ನಿಯೋಜಿತವಾದಂತಹ ತಯಾರಿಯನ್ನು ಜನ ಮಾಡಿಕೊಳ್ಳುವಂತದ್ದು ಇಂಟೆಲಿಜೆನ್ಸ್ ಎಲ್ಲಿ ಹೋಗಿದೆ? ರಾಜ್ಯದಲ್ಲಿ ಇಂಟೆಲಿಜೆನ್ಸ್ ಅಂತ ಹೇಳುವಂತದ್ದು ಸತ್ತು ಹೋಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನಾನು ಮುಖ್ಯಮಂತ್ರಿ ಆಗಿದ್ದೆ, ಬೆಳಗ್ಗೆ 6:30 ಗಂಟೆಗೆ ನನಗೆ ಫಸ್ಟ್ ರಿಪೋರ್ಟ್ ಇಂಟೆಲಿಜೆನ್ಸ್ ನ ವತಿಯಿಂದ ಬಂದು ಅವರು ನಮಗೆ ಹೊಸೂರವರು ಅರ್ಧ ಗಂಟೆಗಳ ಕಾಲ ರಾಜ್ಯದ ಇಂತಿಂತ ಕಡೆಗಳಲ್ಲಿ ಇಂತಿಂತ ವ್ಯವಸ್ಥೆಗೆ ತಯಾರಿಗಳಾಗ್ತಾ ಇದ್ದಾವೆ ಅಂತ ಹೇಳುವಂತದನ್ನು ಕೊಡ್ತಾ ಇದ್ರು. ಇವತ್ತು ಯಾರು ಇಲ್ವಾ? ಸಿದ್ದರಾಮಯ್ಯರಿಗೆ ಕೇಳಲಿಕ್ಕೆ ಪುರುಸೊತ್ತಿಲ್ವಾ? ಅಥವಾ ಇಂಟೆಲಿಜೆನ್ಸ್ ಟೋಟಲ್ ಫೈಲ್ಯೂರ್ ಆಗಿದೆ, ಇದನ್ನು ಹೇಳಬೇಕಾಗಿದೆ. ಒಂದು ST ಮಹಿಳೆಯನ್ನ ಈ ರೀತಿ ಅವಮಾನ ಮಾಡ್ತಾರೆ ಅಂತ ಹೇಳಿದ್ರೆ, ಈ ರೀತಿಯ ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ಹೈಕೋರ್ಟ್ ಹೇಳಿರಬಹುದು ಎಲ್ಲಿ ಪ್ರತಿಭಟನೆ ಮಾಡಬೇಡಿ ಅಂತ. ಆದ್ರೆ ನೀವೇ ಸೋಮೋಟ ತಗೊಂಡ ಮೇಲೆ, ನೀವೇ ಇದನ್ನ ಅರ್ಥೈಸಿಕೊಂಡ ಮೇಲೆ ಜನರನ್ನ ಜಾಗೃತ ಮಾಡೋದು ಒಂದು ಕಡೆ, ರಾಜ್ಯವನ್ನ ಎಚ್ಚರಿಕೆ ಮಾಡೋದು ವಿರೋಧ ಪಕ್ಷ ಆಗಿ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ನೀವು ನೋಡಿದಿರಿ, ಬೇರೆ ಬೇರೆ ಕಡೆಗಳಲ್ಲಿ ಕಳೆದ 5-6 ತಿಂಗಳಲ್ಲಿ ಬೀದಿಗಿಳಿದು ಜನ ಹೋರಾಟ ಮಾಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ರೀತಿಯ ದಯನೀಯ ಪರಿಸ್ಥಿತಿ ಬಂತಲ್ಲ ಕರ್ನಾಟಕಕ್ಕೆ ಅಂತ ಹೇಳುವಂತದ್ದು. ನಮ್ಮ ಇವತ್ತಿನ ಈ ಹೋರಾಟ ಇದೊಂದು ಸಂದೇಶ ಇಡೀ ರಾಜ್ಯಕ್ಕೆ ಸಂದೇಶ. ನಾನು ಪೊಲೀಸ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಂಡು ಮಾಡುವಂತ ಕೆಲಸ ಕಾರ್ಯಗಳನ್ನು ಈ ರಾಜ್ಯ ಸರ್ಕಾರ ಮಾಡ್ತಾ ಇಲ್ಲ. ಪೊಲೀಸ್ ಅಧಿಕಾರಿಗಳನ್ನ ವಿಶ್ವಾಸಕ್ಕೆ ತಗೊಳ್ಳದೆ ಮಾಡದ ಕಾರಣವೇ ಈ ರೀತಿಯ ಪರಿಸ್ಥಿತಿ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾವು ಇದನ್ನು ಇಲ್ಲಿಗೆ ನಿಲ್ಲಿಸುವಂತ ಪ್ರಯತ್ನ ಮಾಡುವುದಿಲ್ಲ. ಯಾವತ್ತು ಸರ್ಕಾರ ಪರಮೇಶ್ವರ್ ಎಚ್ಚೆತ್ತುಕೊಳ್ತಾರ, ಯಾವಾಗ ಸಿದ್ದರಾಮಯ್ಯರು ಹೌದು ಈ ರಾಜ್ಯದಲ್ಲಿ ಒಳ್ಳೆ ಆಡಳಿತ ಕೊಡಬೇಕಾದಂತ ಅನಿವಾರ್ಯತೆ ಇದೆ, ಜನಾದೇಶ ಇದೆ ನನಗೆ ಅಂತ ಹೇಳುವಂತದ್ದು ಹೇಳ್ತಾರ, ಅಲ್ಲಿವರೆಗೆ ನಮ್ಮ ಹೋರಾಟ ಮುಂದುವರಿತದೆ. ನಮ್ಮ ಮಹಿಳಾ ಮೋರ್ಚಾ ಇಡೀ ರಾಜ್ಯದ ಮೂಲೆಗಳಲ್ಲಿ ಜನರನ್ನು ಎಚ್ಚರಿಕೆ ಮಾಡುವಂತದ್ದು ಮತ್ತು ರಾಜ್ಯಕ್ಕೆ ಅಲ್ಲಿಂದ ಸಂದೇಶ ಕೊಡುವಂತ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತಿನ ಹೋರಾಟ ಇದು ನಿರಂತರ ಹೋರಾಟ ಆಗಿರುತ್ತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.